ಹೇ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಕಾರ್ ಶಾಪಿ. ಇಲ್ಲಿ ಕಾಣ್ತಾ ಇರೋಂಥ ಬ್ರೆಝಾ 2023 ಮಾಡಲ್ ಏನಿದೆ, ಇದಕ್ಕೆ ಒಂದು ನಾವು ಹೆಡ್ಲೈಟ್ನ ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ. ಕಂಪನಿಯಿಂದ ಬಂದಿರೋಂಥದ್ದು ಈ ರೀತಿದೊಂದು ಪ್ರೊಜೆಕ್ಟರ್ ಬಂದಿತ್ತು. ಪ್ರೊಜೆಕ್ಟ್ರಲ್ಲಿ ಬೆಳಕು ಸಾಕಾಗೋದಿಲ್ಲ. ಸೊ ಅವ್ರದ್ದು ಕಂಪನಿ ರೂಲ್ಸ್ ಪ್ರಕಾರ ಅದೇನು ಕೊಟ್ಟಿರ್ತಾರೆ, ಈ ಪ್ರೊಜೆಕ್ಟ್ರಲ್ಲಿ ಔಟ್ಪುಟ್ ಬರಲ್ಲ. ಹಾಗಾಗಿ ನಾವು ಇದರಲ್ಲಿ ಇವಾಗ ಅಝೂಮ್ ಅನ್ನೋ ಒಂದು ಬ್ರ್ಯಾಂಡಲ್ಲಿ ನಾವು HID ಕಿಟ್ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಬಲ್ಬ್ ಒಂದು 55 ವ್ಯಾಟ್ಸು ಫಾಸ್ಟ್ ಬಲಾಸ್ಟು ಹಾಗೂ 2 ಬಲಾಸ್ಟು 2 ಬಲ್ಬ್ ಬರುತ್ತೆ. ಇದ್ರ ಇನ್ಸ್ಟಾಲೇಷನ್ ಪ್ರೋಸೆಸ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಹಾಗೂ ಹಿಂದ್ಗಡೆ ನೀವು ಇಲ್ಲಿ ನೋಡಿದ್ರೆ ನೋಡಿ, ಇಲ್ಲಿ ಈ ರೀತಿ ಒಂದು ಕ್ಯಾಪ್ ಬಂದಿರುತ್ತೆ. ಕ್ಯಾಪ್ ರಿಮೂವ್ ಮಾಡಿದ್ರೆ ಹೊರಗಡೆ ಬಲ್ಪ್ ಇರುತ್ತೆ. ಆ ಬಲ್ಪ್ನ ರಿಮೂವ್ ಮಾಡಿ ನಾವು HID ಕಿಟ್ ಇನ್ಸ್ಟಾಲ್ ಮಾಡ್ತೀವಿ. ಯಾವುದೇ ಒಂದು ವೈರ್ ಕಟ್ ಮಾಡಬೇಕು ಅಂತಿಲ್ಲ, ಎಲ್ಲ ಪ್ಲಗ್ ಆ್ಯಂಡ್ ಪ್ಲೇ ಬರುತ್ತೆ. ವಿತ್ ವ್ಯಾರಂಟಿ ಬರುತ್ತೆ. ಬಲಾಸ್ಟಿಗೆ 2 ಇಯರ್ಸ್ ಬರುತ್ತೆ ಹಾಗೂ ಬಲ್ಪಿಗೆ 1 ಇಯರ್ ವ್ಯಾರಂಟಿ ಬರುತ್ತೆ. ಕಂಪನಿಯಿಂದ ಬಂದಿರೋಂಥದ್ದು ಈ ರೀತಿ 2 ಬಲ್ಬ್ ಬಂದಿರುತ್ತೆ. ಇದು ಬಂದು ಪ್ರೊಜೆಕ್ಟ್ರಲ್ಲಿ ಸೊ ಹೈ ಬೀಮ್ ಲೋ ಬೀಮ್ ಎರಡಕ್ಕೂ ಒಂದೇ ಬಲ್ಬ್ ಯೂಸ್ ಆಗುತ್ತೆ. ಸೊ ಪ್ರೊಜೆಕ್ಟ್ರ್ ಒಳಗಡೆ ಒಂದು ಕಟ್ ಆಫ್ ಏನಿರುತ್ತೆ ಅದು ಬಂದು ಹೈ ಬೀಮ್ ಮತ್ತು ಲೋ ಬೀಮ್ನ ಕನ್ವರ್ಟ್ ಮಾಡಿಕೊಡುತ್ತೆ. ಈ ಬಲ್ಪಿಂದು ಮಾಡೆಲ್ ನಂಬರ್ ಬಂದ್ಬಿಟ್ಟು HB3 ಬರುತ್ತೆ. ಕೆಲವಷ್ಟು ವೆಹಿಕಲ್ಸಲ್ಲಿ HB3 ಮಾಡೆಲ್ ಫಿಟ್ ಆಗುತ್ತೆ, ಕೆಲವೊಂದರಲ್ಲಿ ನಿಮಗೆ H1 ಹಾಗೂ H7 ಅನ್ನುತ್ತೆ. ಸೊ ಹಾಗಾಗಿ ನೀವು ಬಲ್ಪ್ನ ರಿಮೂವ್ ಮಾಡಿದ ಮೇಲೆ ಗೊತ್ತಾಗೋದು ನಿಮಗೆ ಯಾವ್ದು ಫಿಟ್ ಆಗುತ್ತೆ ಅಂಥೇಳಿ. ಸೊ ಇವಾಗ ನಾವು ತರಿಸಿರೋಂಥದ್ದು ಬಂದು ಅಝೂಮ್ ಬ್ರ್ಯಾಂಡಲ್ಲಿ ನಿಮಗೆ HB3 ಅಥವಾ 9005 ಅಂತ ಏನು ಹೇಳ್ತೀವಿ ಅದರದ್ದು ತರಿಸಿದ್ದೀವಿ. ಸೊ ಇದರಲ್ಲಿ ನಿಮಗೆ ಈ ರೀತಿದು 2 ಬಲ್ಬ್ ಬರುತ್ತೆ, ಈ ರೀತಿದು ಬಲಾಸ್ಟ್ ಬರುತ್ತೆ. ಈ ಬಲಾಸ್ಟ್ ಜೊತೆಗೆ ಈ ರೀತಿದು ಏನು ಒಂದು ದಪ್ಪ ಬಾಕ್ಸ್ ಏನು ಕಾಣ್ತಿದೆ, ಇದು ಬಂದು ಎರರ್ ಕ್ಯಾನ್ಸಲರ್ ಹಾಗೂ ಕ್ಯಾನ್ಬಸ್ ಅಂತ ಏನು ಹೇಳ್ತೀವಿ ಆ ಕ್ಯಾನ್ಬಸ್ ಬರುತ್ತೆ. ಸೊ ನಿಮಗೆ ಎಲ್ಲೂ ECM ಎರರ್ ಬರೋದಿಲ್ಲ. ಈ ಬಾಕ್ಸ್ ಮೇಲೆ ನೀವು ನೋಡಿದರೆ ಇಲ್ಲಿ ಏನು ಒಂದು 9005 ಅಂತ ಕಾಣ್ತಿದೆ, ಅದು ಬಂದು ಬಲ್ಪಿಂದು ಮಾಡೆಲ್ ನಂಬರ್. HB3 ಅಂದರೂ ಒಂದೇ, 9005 ಅಂದರೂ ಒಂದೇ. ಪಕ್ಕದಲ್ಲಿರೋದು 55 ವಾಟ್ಸ್ ಈಚ್ ಬಲ್ಬ್ ಬರುತ್ತೆ. 5500 ಕೆಲ್ವಿನ್ ಅಂತ ಹೇಳಿದ್ರೆ ಟೆಂಪರೇಚರ್, ಸೊ ಕಲರ್ ಔಟ್ಪುಟ್ ಆಫ್ ದ ಲೈಟ್ ಏನಿದೆ ಅದು 5500 ಅಂತ ಹೇಳಿದರೆ, 3000 ಕೆಲ್ವಿನ್ ಅಂದರೆ ನಿಮಗೆ ಯೆಲ್ಲೋ ಕಲರ್ ಲೈಟ್ ಬರುತ್ತೆ. 5500 ಅಂತ ಹೇಳಿದರೆ ವಾಮ್ ವೈಟ್ ಬರುತ್ತೆ. 6000 ಕೆಲ್ವಿನ್ ಅಂದರೆ ಪ್ಯೂರ್ ವೈಟ್ ಬರುತ್ತೆ. ಈ ರೀತಿದು ಒಂದು ಡಸ್ಟ್ ಕ್ಯಾಪ್ ಏನಿದೆ, ಈ ಡಸ್ಟ್ ಕ್ಯಾಪಿಗೆ ಈ ರೀತಿದೊಂದು ಹೋಲ್ ಹಾಕ್ಕೊಳ್ಳಿ. ಈ ಹೋಲ್ ಹಾಕ್ಕೊಂಡ್ರೆ ಏನಾಗುತ್ತೆ, ನಮಗೆ ಈ ಒಂದು ವಯರ್ಸ್ ಏನಿದೆಯಲ್ಲ, ಈ ಥರದೊಂದು ಕಪ್ಲರ್ ವೈರ್ ಏನಿದೆ, ಇದು ನಮಗೆ ಹೆಡ್ಲೈಟಿಂದ ಆಚೆ ಬರೋದಕ್ಕೆ ಈ ಹೋಲ್ ಥ್ರೂ ಬರುತ್ತೆ. ಈಗ ನೋಡಿ, ನಾವು ಕ್ಯಾಪ್ ಏನು ಹೋಲ್ ಹಾಕಿದ್ವಿ, ಆ ಕ್ಯಾಪಲ್ಲಿ ಬಂದು ಈ ಸ್ಲೀವ್ ಕೂತಿದೆ. ಈ ವೈರ್ಗಳು ಏನು ಆಚೆ ಬಂದಿದೆ ನೋಡಿ, ಇಲ್ಲಿದೆ. ಈ 3 ಪಿನ್ ಏನು ಕಾಣ್ತಾ ಇದೆಯಲ್ಲ, ಸೊ ಈ 3 ಪಿನ್ನು ಇಲ್ಲಿ ನೋಡಿ, ಬಲಾಸ್ಟಲ್ಲಿ ನಿಮಗೆ ಈ ರೀತಿ ಇಲ್ಲೊಂದೆರಡು ಇಲ್ಲೊಂದು ಟೋಟಲ್ 3 ಪಿನ್ ಬರುತ್ತೆ. ಇಲ್ಲಿ 3 ಪಿನ್ ಬರುತ್ತೆ. ಆ 3 ಪಿನ್ನಿಗೆ ಈ 3 ಪಿನ್ಗಳು ಕೂತ್ರೆ ಇನ್ಸ್ಟಾಲೇಷನ್ ಮುಗಿಯುತ್ತೆ. ಇದನ್ನು ನೀವು ಈ ಒಂದು ಪರ್ಟಿಕ್ಯುಲರ್ ಬಲಾಸ್ನ ನೀವು ಫಿಟ್ ಮಾಡೋದಕ್ಕೆ ಈ ರೀತಿದೊಂದು ಫಿಟ್ಟಿಂಗ್ ಕ್ಲಾಂಪ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ. ಇದು ಅಝೂಮ್ದೇ ಇದೆ, ಇಲ್ಲಿ ಮೆನ್ಷನ್ ಆಗಿದೆ ನೋಡಿ. ಈ ರೀತಿ ಕೂರುತ್ತಿದ್ದು ಜಸ್ಟ್ ಈ ರೀತಿ ಫಿಟ್ ಆದರೆ ನಿಮಗೆ ಇಲ್ಲೇನು ಒಂದು 3 ಬೋಲ್ಟ್ ನಟ್ ಟೈಪ್ ಏನು ಕಾಣುತ್ತಲ್ಲ, ಅದಕ್ಕೂ ಅವರು ಎಲ್ಲ ಫಿಟ್ಟಿಂಗ್ಸ್ ಕೊಟ್ಟಿದ್ದಾರೆ. ಫಿಟ್ ಮಾಡಿಬಿಟ್ಟು ಈ ಪರ್ಟಿಕ್ಯುಲರ್ ಇದು ಇಲ್ಲಿ ಆಪ್ರಾನ್ ಹತ್ರನೋ ಅಥವಾ ಇಲ್ಲಿ ಟರ್ಮಿನಲ್ ಹತ್ರನೋ ಎಲ್ಲರೂ ಒಂದು ಕಡೆ ಫಿಟ್ ಮಾಡ್ಬೋದು. ಇವಾಗ ನೋಡಿ, ಫ್ರಂಟ್ ಲೆಫ್ಟಲ್ಲಿ ಏನು ಬಂದಿದೆ ಅದರದ್ದು ಫಿಟ್ಟಿಂಗ್ ಆಗೋಗಿದೆ. ಇಲ್ಲೆಲ್ಲೂ ನಿಮಗೆ ಗ್ಯಾಪ್ ಬರೋದಿಲ್ಲ. ಮಾಯಿಶ್ಚರ್ ಫಾರ್ಮ್ ಆಗೋದಾಗಲಿ, ನೀರು ಹೋಗೋದಾಗಲಿ, ಡಸ್ಟ್ ಹೋಗೋದಾಗಲಿ ಆಗಲ್ಲ. ಇಲ್ಲೇನು ಬ್ಲ್ಯಾಕ್ ಕಲರ್ ಏನು ಕ್ಯಾಪ್ ಕಾಣ್ತಾ ಇದೆಯಲ್ಲ, ಇದು ನೋಡಿ ಅವ್ರ ಕಂಪ್ನಿಯಿಂದನೇ ಪ್ರೊವೈಡ್ ಮಾಡಿದ್ದಾರೆ. ವೈರ್ ಆಚೆ ಬಂದಮೇಲೆ ಈ ಸ್ಲೀವ್ನ ಕೂರಿಸಿದ್ದೀವಿ. ಹಾಗೂ ಇಲ್ಲೇನು ಕಾಣ್ತಾ ಇದೆ, ಇಲ್ಲಿ ನೋಡಿ ಬಲಾಸ್ಟಿಗೆ ಅವ್ರು ಕೊಟ್ಟಿರೋಂಥ ಕ್ಲ್ಯಾಂಪ್ ಹಾಕಿ ಇಲ್ಲಿಗೆ ಫಿಟ್ ಮಾಡಿದ್ದೀವಿ. ಹಾಗೂ ಇಲ್ಲಿ ಕ್ಯಾನ್ಬಸ್ಸು ಮತ್ತು ಎರರ್ ಕ್ಯಾನ್ಸಲರ್ ಏನಿದೆ ಇಲ್ಲಿಗೆ ಟ್ಯಾಗ್ ಮಾಡಿದ್ದೀವಿ. ಇವಾಗ ಫ್ರಂಟ್ ರೈಟಿಂದು ಆಲ್ಮೋಸ್ಟ್ ಎಂಡ್ ಆಗಿದೆ ನೋಡಿ, ಇಲ್ಲಿ ಇವಾಗ ಟ್ಯಾಗ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಇಲ್ಲೇನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಅವ್ರು ಕೊಟ್ಟಿರೋ ಬ್ರ್ಯಾಕೆಟ್ ಹಾಕಿ ಕೆಳಗಡೆಗೆ ಒಂದು ಫಿಟ್ ಆಗಿದೆ. ಸೊ ಹಾಗೆ ಇಲ್ಲಿ ನೋಡಿ, ಇದರಲ್ಲೂ ಅಷ್ಟೇ ಒಂದೇನು ಡಸ್ಟ್ ಕ್ಯಾಪ್ ಅಂತ ಏನು ಹೇಳ್ತೀರಾ, ಡಸ್ಟ್ ಕ್ಯಾಪ್ ಹಾಕಿದ್ದೀವಿ. ವೈರಿಂಗ್ ಇಲ್ಲಿ ಬಂದಿದೆ ಹಾಗೂ ಇಲ್ಲಿ ಸಮೇತನೂ ನಿಮಗೆಲ್ಲ ಟ್ಯಾಗ್ ಆಗಿದೆ. ಸೊ ಎರರ್ ಕ್ಯಾನ್ಸಲರ್ ಬಾಕ್ಸ್ ಇಲ್ಲಿದೆ, ಬಲಾಸ್ಟ್ ಬಂದು ಕೆಳಗಡೆ ಫಿಟ್ ಆಗಿದೆ. ಈಗ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದೆ. ಪ್ರತಿ ಸರಿ ಏನಾಗುತ್ತೆ, ನಾವು ಇನ್ಸ್ಟಾಲೇಷನ್ ಬಂದು ಮಾರ್ನಿಂಗ್ ಅವರ್ಸಲ್ಲಿ ಮಾಡೋದ್ರಿಂದ ನಿಮಗೆ ಅದರದ್ದು ಪರ್ಫಾರ್ಮೆನ್ಸ್ ನಾವು ತೋರ್ಸೋಕ್ಕೆ ಅವಕಾಶ ಆಗ್ತಿಲ್ಲ. ಪ್ಲಸ್ ಕಸ್ಟಮರ್ ಔಟ್ ಸ್ಟೇಷನಿಂದ ಬಂದಿರೋದ್ರಿಂದ ಬರೀ ಡೆಮೋಗೋಸ್ಕರ ನಿಲ್ಸ್ಕೊಳಕ್ಕಾಗಲ್ಲ. ನೋಡೋಣಂತೆ ನೆಕ್ಸ್ಟ್ ಯಾವಾಗಲಾದ್ರು ಪಾಸಿಬಲ್ ಇದ್ದಾಗ ನೈಟ್ ಒಂದು ಡೆಮೋ ಕೊಡ್ತೀನಿ. ಸೊ ಈ ಪರ್ಟಿಕ್ಯುಲರ್ ಅಝೂಮ್ ಬ್ರ್ಯಾಂಡ್ನ ನೀವೇನಾದ್ರು ಇನ್ಸ್ಟಾಲ್ ಮಾಡಿದರೆ, ನೀವು ಯಾವುದೇ ಒಂದು ಸೆಕೆಂಡ್ ಥಾಟ್ ಇಲ್ದಲೇ ಇನ್ಸ್ಟಾಲ್ ಮಾಡಿ. ತುಂಬ ಚೆನ್ನಾಗಿದೆ, ಪರ್ಫಾರ್ಮೆನ್ಸು ಚೆನ್ನಾಗಿದೆ, ವ್ಯಾರಂಟಿನೂ ಚೆನ್ನಾಗಿದೆ, ಪ್ಲಸ್ ಕಸ್ಟಮರ್ ಸರ್ವಿಸ್ ಮೆಥನು ತುಂಬ ಚೆನ್ನಾಗಿದೆ. ಈಗ ಒಂದು ಸರಿ ಜಸ್ಟ್ ಡೇ ಲೈಟಲ್ಲಿ ಆನ್ ಮಾಡಿ ತೋರಿಸ್ತೀನಿ. ಆನ್ ಮಾಡಿ, ಹಾಗೆ ಇರಲಿ. ಹೈ ಬೀಮ್ ಲೋ ಬೀಮ್ ಮಾಡಿ ನೋಡಿ. ಇದರಲ್ಲಿ ಬಂದಿರೋಂಥ ಒಂದು ಬಂಪರಲ್ಲಿ ಏನು ಬಂದಿದೆ LED, ಅದು ಬಂದು ಸೀಲ್ಡ್ ಮಾಡಿದ್ದಾರೆ. ಸೊ ಹಾಗಾಗಿ ಅದರಲ್ಲಿ ಏನು ಔಟ್ಪುಟ್ ಬರುತ್ತೆ ಅಷ್ಟಕ್ಕೆ ಕಸ್ಟಮರು ಸ್ಯಾಟಿಸ್ಫೈ ಆಗಬೇಕು. ಅದಕ್ಕೇನು ನಾವು ಅಪ್ಗ್ರೇಡ್ ಮಾಡೋದಕ್ಕಾಗೋದಿಲ್ಲ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಈ ರೀತಿ ಇನ್ಫಾರ್ಮೇಟಿವ್ ಕಂಟೆಂಟ್ ನಿಮ್ಗೆ ಇಷ್ಟ ಆಗೋದಾದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರೋ ಪ್ರಯತ್ನದಲ್ಲಿ ದಿಸ್ ಇಸ್ ದರ್ಶನ್ ಸೈನಿಂಗ್ ಆಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್.